ಹಲೋ. ತಮ್ನೇಲ್ ಅಲ್ಲಿ ನೋಡ್ದಾಗೆ ಇವತ್ತು ನಾನು ಇಡ್ಲಿಗೆ ಒಂದ್ ಒಳ್ಳೆ ಸಾಂಬಾರ್ ಮಾಡೋಣ ಅನ್ಕೊಂಡೆ. ಯಾವ್ದೇ ರೀತಿ ಬೇಳೆ ಬಳಸದೆ ಹೇಗ್ ನಾನ್ ಸಾಂಬಾರ್ ಮಾಡ್ತೀನಿ ನನ್ ಸ್ಟೈಲ್ ಅಲ್ಲಿ ಅಂತ ನಾನು ಇವತ್ತು ತೋರಿಸ್ತೀನಿ. ಸೊ ಸಾಂಬಾರಿಗೆ ನಮಗ್ ಮೇನ್ ಬೇಕಾಗಿರೋದು ಟೊಮೊಟೊ. ನಾನೊಂದ್ 3 ಟೊಮೊಟೊ ಹಣ್ಣಾಗಿರೋದನ್ನ ತಗೊಂಡಿದ್ದೀನಿ. ಮತ್ತೆ ಒಂದು ಈರುಳ್ಳಿ ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ. ಸೊ ಇದನ್ನ ಫಸ್ಟ್ ನಾವು ಒಂದ್ 2-3 ವಿಸಿಲು ಕುಕ್ಕರ್ ಅಲ್ಲಿ ಕೂಗಿಸ್ಕೊಬೇಕು. ಇವೆರಡನ್ನು ತುಂಬಾ ಸುಲಭವಾಗಿ ಮಾಡ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ ಇಡ್ಲಿಗೆ. ನೋಡಿ, ಮುಳುಗೋಷ್ಟು ನೀರ್ ಹಾಕ್ತೀನಿ. ಇದು ಒಂದ್ 4 ವಿಸಿಲ್ ಬಂದ್ರೆ ಆಯ್ತು. ನೋಡಿ, 4 ವಿಸಿಲ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ನಾವು ನೀರನ್ನ ಮತ್ತೆ ಇದನ್ನ ಸಪ್ರೇಟ್ ಮಾಡ್ಕೊಬೇಕು. ಈ ನೀರು ಕೂಡ ಬಹಳ ಇಂಪಾರ್ಟೆಂಟ್. ನಾವು ಸಾಂಬಾರ್ ಮಾಡುವಾಗ ಈ ನೀರ್ನೇ ಬಳಸೋದು. ಸೊ ನೀರನ್ನ ಚೆಲ್ಬೇಡಿ. ಈ ಟೊಮೊಟೊ ಸಿಪ್ಪಿನ ಸಪ್ರೇಟ್ ಮಾಡ್ಬೇಕು, ಸಿಪ್ಪಿ ತೆಗೆದು ಹಾಕ್ಬೇಕು ಟೊಮೊಟೊನ. ನೋಡಿ, ಈ ತರ ಸಪ್ರೇಟ್ ಮಾಡ್ಕೊಂಡಿದೀನಿ. ಈಗ ಸ್ವಲ್ಪ ಆರಿದ ತಕ್ಷಣ ನಾನು ಟೊಮೊಟೊ ಸಿಪ್ಪಿನೆಲ್ಲ ಬಿಡಿಸ್ಕೊಂಡು ಮಿಕ್ಸಿಗೆ ಏನೇನ್ ಮಿಕ್ಸಿಗೆ ಹಾಕ್ಬೇಕನ್ನೋ ತೋರಿಸ್ತೀನಿ. ತುಂಬಾ ಬಿಸಿ ಇದೆ. ಈ ತರ ಬಿಡಿಸ್ಕೊಬೇಕಿದು, ಈ ತರ ಬಿಡಿಸ್ಕೊಂಡ್ ನೋಡಿ, ಎಲ್ಲಾನು ಬಿಡಿಸ್ಕೊಂಡಿದೀನಿ. ಇದೊಂದಿದೆ. ನೋಡಿ, ಎಲ್ಲಾ ಸಿಪ್ಪೆನು ಬಿಡಿಸ್ಕೊಂಡಿದೀನಿ. ಈ ತರ ಈ ನೀರ್ನ ವೇಸ್ಟ್ ಮಾಡಬಾರ್ದು, ಹಾಗೆ ಇಟ್ಕೊಳ್ಳೋಣ. ಈಗ ನೋಡಿ, ಮಿಕ್ಸಿಗೆ ಇದಿಷ್ಟನ್ನು ಹಾಕಿದೀನಿ. ಸ್ವಲ್ಪ ಕರ್ಬೇವು. ಇವು ಮೂರು ನಾವು ನೈಸ್ ಆಗಿ ಪೇಸ್ಟ್ ತರ ರುಬ್ಬೇಕು. ಈ ತರ ಫುಲ್ ಚೆನ್ನಾಗಿ ಪೇಸ್ಟ್ ಆಗ್ಬೇಕು. ನೋಡಿ, ಚೆನ್ನಾಗಾಗಿದೆ. ಇವಾಗ ಸಾಂಬಾರ್ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಒಂದ್ ಸಾವು ಎಣ್ಣೆ, ಸಾಸಿವೆ ಹಾಕ್ತಾ ಇದ್ದೀನಿ. ಮತ್ತೆ ಕರ್ಬೇವು. ನಾವ್ ಇಟ್ಕೊಂಡಿದ್ವಲ್ಲ, ಈ ಪೇಸ್ಟ್ ಹಾಕ್ತಾ ಇದ್ದೀನಿ. ಪೇಸ್ಟ್ ಹಾಕಿದೀನಿ. ಆಗ್ಲೇ ಉಳ್ಸ್ಕೊಂಡಿದ್ವಲ್ಲ ಈ ನೀರ್ನೇ ಮಿಕ್ಸಿಗೆ ಹಾಕೊಂಡು ಹಾಕ್ತಾ ಇದೀನಿ ನೀರು.
ನಿಮಗೆ ಸಾಂಬಾರು ಯಾವ ತರ ಸಾಂಬಾರ್ ಇಷ್ಟನೋ ಆ ತರ ಮಾಡ್ಕೊಳ್ಬೋದು. ನಾನ್ ಮೀಡಿಯಂ ಅಲ್ಲಿ ಮಾಡ್ಕೊಂತೀನಿ. ಹಾಕ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಹಾಕೊಂತ ಇದ್ದೀನಿ. ನೋಡಿ, ನನಗೆ ಈ ತರ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇಷ್ಟ. ಸೊ ಇಷ್ಟು ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಅರ್ಶಿನ ಹಾಕ್ತಾ ಇದ್ದೀನಿ. ಖಾರ ಪುಡಿ ಹಾಕ್ತಾ ಇದ್ದೀನಿ. ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ. ಮತ್ತೆ ರಸಂ ಪುಡಿ. ಇದ್ರ ಏನ್ ವಿಶೇಷತೆ ಅಂದ್ರೆ ಇದಕ್ಕೆ ಎರಡು ಹಾಕ್ಬೇಕು. ಸಾಂಬಾರ್ ಪುಡಿನೂ ಸ್ವಲ್ಪ ಹಾಕ್ಬೇಕು, ರಸಂ ಪುಡಿನೂ ಸ್ವಲ್ಪ ಹಾಕ್ಬೇಕು. ಇವೆರಡು ಅರ್ಧ ಅರ್ಧ ಸೌಟ್ ಹಾಕ್ಬೇಕು. ಆಗ್ಲೇ ನಮಗೆ ಹೋಟೆಲ್ ಸ್ಟೈಲ್ ಸಾಂಬಾರ್ ತರ ಅನ್ಸೋದು. ನಾನ್ ಮತ್ತೆ ಮೇಲೇನ್ ಕೊತ್ತಂಬರಿ ಹಾಕಲ್ಲ, ಮಿಕ್ಸಿಯಲ್ಲೇ ಹಾಕಿದ್ದೆ ಅಲ್ವಾ. ಸೊ ಬರೇ ಕರ್ಬೇವು ಒಂದೇ ಕಾಣ್ಲಿ ಅಂತ ನಾನು ಇದ್ರಲ್ಲಿ ಈಗ ಎಕ್ಸ್ಟ್ರಾ ಮತ್ತೆ ಕೊತ್ತಂಬರಿ ಹಾಕಲ್ಲ. ನೀವು ಬೇಕಿದ್ರೆ ಹಾಕೊಳ್ಬೋದು. ಇದು ಒಂದು ಚೆನ್ನಾಗಿ ಕುದ್ರೆ ಇಷ್ಟು ಈಸಿಯಾಗಿ ಮಾಡ್ಬೋದಂತ ಇಡ್ಲಿ ಸಾಂಬಾರ್ ರೆಡಿ ಆಗುತ್ತೆ. ಇರುತ್ತೆ. ಒಂದ್ ಟೈಮ್ ನೀವು ಎಲ್ಲರೂ ಟ್ರೈ ಮಾಡಿ, ಹೇಗ್ ಬಂದಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇನ್ನ ವೆರೈಟಿ ಆದ ವ್ಲಾಗ್ಸ್ ಗಳನ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ನೀವು ನೋಡ್ಬೋದು. ನೋಡಿ ಎಷ್ಟು ಈಸಿಯಾಗಿ ನಾನು ಇಡ್ಲಿಗೆ ಒಂದು ಸಾಂಬಾರ್ನ ರೆಡಿ ಮಾಡಿದೆ. ವಿತಿನ್ ನಾವು 20 ಮಿನಿಟ್ಸ್ ನಲ್ಲಿ ಇದನ್ನ ಮಾಡ್ಬಿಡ್ಬೋದು. ನೋಡಿದ್ರಿ ಅಲ್ವಾ ಹೇಗೆ ಇಡ್ಲಿಗೆ ಸುಲಭವಾಗಿ ಸಾಂಬಾರ್ ಮಾಡ್ಬೋದು ಅಂತ. ನೋಡಿದ್ರಿ ಅಲ್ವಾ ಹೇಗ್ ಕುದಿತಾ ಇದೆ ಸಾಂಬಾರು. ಇಷ್ಟೇ ಈಸಿಯಾಗಿ ನಾವು ಮಾಡ್ಕೊಳ್ಬೋದು. ಮತ್ತೆ ಮುಂದಿನ ಲಾಗ್ ಅಲ್ಲಿ ಸಿಗ್ತೀನಿ. ಲೈಕ್, ಶೇರು, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಬ್ಲಾಗ್ ಅಲ್ಲಿ ಇನ್ನ ಒಳ್ಳೆ ಡಿಶ್ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.